ಒಂಟಿ ಬದುಕು ಸಾಗಿಸಲು ಕೆಲಸದ ಅನಿವಾರ್ಯ ಸೇರಿದಂತೆ ಸಾವಿರಾರು ಮಹಿಳೆಯರಿಗೆ ಕೆಲಸ ಕೊಡುವುದಾಗಿ ಸುಮಾರು 8,000ಕ್ಕೂ ಅಧಿಕ ಮಹಿಳೆಯರಿಂದ 12 ಕೋಟಿ ರೂಪಾಯಿ ವಂಚಿಸಿದ ಆರೋಪಿಯನ್ನ ಬಂಧಿಸಿ ಹಣ ಮರಳಿಸುವಂತೆ ಆಗ್ರಹಿಸಿ ಮಂಗಳವಾರ ವಂಚನೆಗೊಳಗಾದ ಮಹಿಳೆಯರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಮಹಾರಾಷ್ಟ್ರದ ಸೋಲಾಪುರ ಮೂಲದ ದಾದಾ ಸಾಹೇಬ್ ಕೋಡೇಕರ್ ಎಂಬಾತ ತನ್ನನ್ನು ಅಜಯ್ ಪಾಟೀಲ್ ಎಂದು ಪರಿಚಯಿಸಿಕೊಂಡು ಮಹಿಳೆಯರಿಗೆ ಮನೆಯಲ್ಲೇ ಕುಳಿತು ಕೆಲಸ ಮಾಡಿ ಸಂಬಳ ಪಡೆಯಬಹುದಾದ ಕೆಲಸ ನೀಡುವುದಾಗಿ ವಂಚಿಸಿದ್ದು ಬರೋಬ್ಬರಿ 12 ಕೋಟಿ ರೂಪಾಯಿ ಹಣ ಪಡೆದು ಪರಾರಿಯಾಗಿದ್ದಾನೆ ಎಂದು ಮನವಿಯಲ್ಲಿ ದೂರಿದ್ದಾರೆ. ಮಾಡ್ಬೇಕಂತ ಆಸೆ ಬಿದ್ದೈತ್ರಿ ಸರ್. ಮತ್ತ ಅವ್ರಿಗೆ ಏನ್ ರೊಕ್ಕ ಕೊಟ್ಟಿಲ್ಲ ಏನಿಲ್ಲ. ಈಗ 2-3 ಅಡೆ ಆಗಿದ್ರು ಅವ್ರಿಗೆ ಇನ್ ದುಡ್ಡು ಕೊಟ್ಟಿಲ್ಲ ಏನಿಲ್ಲ. ಅದ್ರ ಸಮಸ್ಯೆ ಆಗಂತಾನೆ ಇದು ಎಲ್ಲಾ ಕಡೆ ಪರಿಚಯ ಆಗೈತ್ರಿ ಸರ್. ಮತ್ತ ಮೀಟಿಂಗ್ ಮಾಡ್ತಿದ್ರ ಅವಾಗ ಒಬ್ಬೊಬ್ರಿಗೆ 200 ರೂಪಾಯಿ ತಗೋತಿದ್ರಿ ಅವ್ನ ಎಲ್ಲಾರ ಕಡೆಯಿಂದಾರೆ. ಈಗ 5,000 ಮ್ಯಾಲ್ ಬಂದಾಗೈತ್ರಿ. 5,000 ಮ್ಯಾಲ್ ಬಂದಾದ್ರ ಏನ್ ಮಾಡ್ದಂತ ಎಲ್ಲಾರ್ಗು ವಿಚಾರ ಬಿದ್ದೈತ್ರಿ. ಇದ್ರ ಮ್ಯಾಲ ಏನಾರ ಕಾರ್ಯ ಮಾಡಿ ನಾವ್ ಎಲ್ಲಾರು ಬರ್ಬೇಕಂತ ಇಲ್ಲಿ ಹುಡುಗಿ ಎಲ್ಲಾರು ಈಗ ಬಂದ ನಾವ್ ಮಾತಾಡ್ಬೇಕಂತ ಸರ್. ನಾವ್ ಇಲ್ಲಿ ಬಂದೇವ್ರಿ, ನೀವ್ ಏನ್ ಮಾಡ್ತೀರಿ? ಈಗ ಎಲ್ಲಾರು ನಮ್ಮ ಅಂಬೇಡಿ ಊರಾಗ 120 ಐಡಿಯಾ ಮಾಡಿದೇವ್ ಸರ್. ಎಲ್ಲಾ ಕಡೆ ನಮ್ಮ ಈಗ 2 ಲಕ್ಷ ರೂಪಾಯಿ ಮ್ಯಾಲ ಹೋಗ್ತಾರ ಸರ್. ಕಡೆ ಸುಮ್ರಿ ನಿಮಗ ತಿಂಗಳಿಗೆ 3,000 ರೂಪಾಯಿ ಪಗಾರ ಕೊಡ್ತೇವ್ರಂತ ನಮ್ ಕಡೆಯಿಂದ ಮೋಸ ಮಾಡ್ರಿ ಅವ್ರು ಮಾಡ್ಕೊಂಡ್ ಅಗರಬತ್ತಿಗಳನ್ನ ನಿಮ್ಮ ಮನೆಗೆ ತಲುಪಿಸುತ್ತೇವೆ. ಇದಕ್ಕೆ ಆಟೋ ರಿಕ್ಷಾ ಬಾಡಿಗೆ ಎಂದು ಹೇಳಿ 2,500 ರಿಂದ 5,000 ರೂಪಾಯಿವರೆಗೆ ಮುಂಗಡ ಹಣ ಪಾವತಿ ಮಾಡಿಸಿಕೊಂಡಿದ್ದಾನೆ. ಸುಮಾರು 8,000ಕ್ಕೂ ಅಧಿಕ ಮಹಿಳೆಯರಿಂದ ಈ ರೀತಿಯಲ್ಲೇ ಹಣ ವಸೂಲಿ ಮಾಡಿದ್ದಾನೆ ಎಂದು ಆರೋಪಿಸಿದ್ದಾರೆ. ಶಿವಾಜಿನಗರದಾಗ ಅವ್ರದ ಒಂದು ಆಫೀಸ್ ಇದ್ದು ನಮ್ ಕಾರ್ಯಕರ್ತರಲ್ಲಿ ಅವ್ರಿಗೆ ನೋಡಾಕ್ ಹೋದ ನಂತರ ಅದ ಆಫೀಸ್ ಲಾಕ್ ಮಾಡಿ ಅವ ಓಡ್ ಹೋಗಿದ್ದಾನೆ. ಅವ ಮಹಾರಾಷ್ಟ್ರದಾಗ ಇರೋದು. ಅವ ಹೇಳ್ತಾನು ಮಹಾರಾಷ್ಟ್ರದಾಗ ಇರೋದು ಸೋಲಾಪುರ್ ಜಿಲ್ಲೆ ಅಂತ ಹೇಳ್ತಾ ಇದಾರು. ಆದ್ರೂ ಸಹ ಅವ್ರದ ಫೋನ್ ಬಂದಿದೆ. ನಾವು ಅವ್ರಿಗೆ ಹಿಡಿದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಸೋಲಾಪುರದಾಗ ನಾವೇ ಸಂಪರ್ಕ ಮಾಡಿವಿ. ಬಾಬಾ ಸಾಹೇಬ್ ಕೋಲೇಕರ್ ಅಂತ ಅವ ಹೆಸರು ಹೇಳ್ತಾ ಇದ್ದಾನು. ಈಗ ಅವೇನು ಮಾಡ್ತಾ ಇದ್ದಾನು, ಅಲ್ಲಿ ಗುಡ್ರಾಜಲ್ಲಿನೂ ಹೊಲ್ದಾಗ ಎಲ್ಲಿನೂ ಇರ್ತಾ ಇದ್ದಾನು. ಯಾವಾಗ ಅವ್ರಿಗೆ ಬೇಕಾಗ ಫೋನ್ ಚಾಲೂ ಮಾಡುದು, ಮಾತಾಡೋದು, ಆಮೇಲೆ ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಿ ಮತ್ತೆ ಒಳಗಡೆ ಹೋಗುದು ಅಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ. ಕನಿಷ್ಠ 2 ಕೋಟಿ ಮ್ಯಾಲ ಅದು ಅಮೌಂಟ್ ಅವ್ರು ನಮ್ಮ ಹೆಣ್ಮಗಳ ತಗೊಂಡು ಹೋಗಿರ್ಬೇಕವ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.